ಫೆಬ್ರವರಿ 9ನೇ ತಾರೀಕು ಚುನಾವಣೆ ನಡೀತಾ ಇರುವಂಥದ್ದು. ಚುನಾವಣೆಗೆ ಯಾವೆಲ್ಲ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದೀರಿ? ಸೊ ಯಾವ ರೀತಿ ಇದೆ ಸರ್ ಚುನಾವಣೆ? ನಮ್ಮದೇನು ಭಾಳ ಸ್ಟ್ರಾಟಜಿ ಅಂತ ಇಲ್ಲರಿ, ನಾವೆಲ್ಲ ಡೆವಲಪ್ಮೆಂಟ್ ಅಷ್ಟೇ ಸರ್. ಅದೇ ಈಗ ನಿಮ್ಮ ಹೆಸರಿನ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿ ನಿಮಗೆ ಎಲ್ಲ ಒಂದು ಕಡೆ ಹಿನ್ನಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್. ಈಗ ನನ್ನ ಪ್ರಕಾರನ MLA ಆಗಿ ನಿಂತ್ಕೊಳ್ಳೆ ರಾಜಕೀಯ ಕಾರಣಿಗಳು ಅಂತ ಅನ್ನಲ್ಲಿ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಯಾರಿಗೆ ಸುಳ್ಳು ಹೇಳೋಕ್ಕೆ ಬರುತ್ತೋ, ಯಾರಿಗೆ ಮೋಸ ಮಾಡೋಕ್ಕೆ ಬರುತ್ತೋ ಅಂತರ ರಾಜಕಾರಣಿಗಳು ಅಂತ ಅನ್ನೋಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದು ರಾಜಕೀಯ ಅಂತ ಈಗ ನಿಮ್ಮದು ಒಂದು ಪರ್ಟಿಕ್ಯುಲರ್ ಒಂದು ಅಜೆಂಡಾ ಅಂತ ಇಟ್ಕೊಂಡಿರಿ ಸರ್. ಏನು ಮಾಡಬೇಕು, ನೆಕ್ಸ್ಟ್ ಪ್ಲ್ಯಾನ್ ಏನು? ಆಪೋನೆಂಟ್ಗಳಿಗೆ ಏನೂ ಇಲ್ಲ ಹೇಳ್ಕೊಳ್ಳೋಕ್ಕೆ. ಅವ್ರೇನಾದ್ರು ಡೆವಲಪ್ಮೆಂಟ್ ಮಾಡಿದರೆ ಜನ ನಗ್ತಾರೆ. ಈಗ ಬಂದವ್ರು ಏನೂ ಮಾಡಲಿಲ್ಲ. ಜನ ಯಾಕೆ ಓಟ್ ಹಾಕ್ಬೇಕು ನಿಮಗೆ? ನಿಮ್ಮ ಟೀಮಿಗೆ ಯಾಕೆ ಹಾಕಬೇಕು? ಹೇಳಿದ್ವಲ್ಲ ಸರ್, ನಾವು ತುಂಬ ಕೆಲಸ ಮಾಡಿದ್ದೀವಿ, ಮಾಡ್ತೀವಿ ಅಂತ ಗ್ಯಾರಂಟಿ ಇದೆ. ನಾವು ಹಿಂದೆ ಕೆಲಸ ಮಾಡಿ ತೋರಿಸಿರೋರು. ಸರ್ ಹೇಗಿದೆ ಸರ್ ರೆಸ್ಪಾನ್ಸ್? ಈಗ ಹಳ್ಳಿ ಕಡೆ ಹೋಗ್ತೀರಿ, ಚುನಾವಣೆ 100 ಗೆಲ್ತೀವಿ ಸರ್, 15 ಗೆಲ್ತೀವಿ. ಅದರಲ್ಲಿ 15 ಜನ ನಿಂತ್ಕೊಂಡಿದ್ವಿ, 15 ಜನ ಗೆಲ್ತೀವಿ ನಾವು ಕಾನ್ಫಿಡೆನ್ಸ್. ಅಷ್ಟು ಒಳ್ಳೆ ರೆಸ್ಪಾನ್ಸ್. ಒಂದು ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಬಾಡ. ನನ್ನ ಜೊತೆ ಇದ್ದಾರೆ ತುಮಕೋಸ್ನ ಮಾಜಿ ಅಧ್ಯಕ್ಷರು, ಜೊತೆಗೆ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ HS ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರಿಗ ಫೆಬ್ರವರಿ 9ನೇ ತಾರೀಕು ಚುನಾವಣೆ ನಡೀತಾ ಇರುವಂಥದ್ದು. ಚುನಾವಣೆಗೆ ಯಾವೆಲ್ಲ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದೀರಿ? ಸೊ ಯಾವ ರೀತಿ ಇದೆ ಸರ್ ಚುನಾವಣೆ? ನಮ್ಮದೇನು ಭಾಳ ಸ್ಟ್ರಾಟಜಿ ಅಂತ ಇಲ್ಲರಿ, ನಾವೆಲ್ಲ ಡೆವಲಪ್ಮೆಂಟ್ ಅಷ್ಟೇ. ಸೊಸೈಟಿ ತುಂಬ ಸಾಮಾನ್ಯವಾಗಿದ್ದದನ್ನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ವಿ. 2020ರವರೆಗೆ ಸುಮಾರು 10 ವರ್ಷ ಅಧ್ಯಕ್ಷ ಇದ್ದೆ ನಾನು. ಹೇಳಬೇಕು ಅಂತ ಹೇಳಿದರೆ ಒಂದು 30-35 ಕೋಟಿ ಟರ್ನ್ ಓವರ್ ಆಗ್ತಿದ್ದಂಥ ಸೊಸೈಟಿ ಹೆಚ್ಚು ಕಡಿಮೆ 700-800 ಕೋಟಿವರೆಗೆ ತಗೊಂಡೋಗಿದ್ವಿ. ಅಡಿಕೆನೂ ಕೂಡ ಸುಮಾರು 2 ಲಕ್ಷ ಕ್ವಿಂಟಲ್ವರೆಗೆ ಬರಂಗಾಗಿತ್ತು. ಮತ್ತು 7-8 ಬ್ರ್ಯಾಂಚ್ ಮಾಡಿದ್ವಿ. ರೈತರಿಗೆ ಏನೇನು ಬೇಕೋ ಎಲ್ಲ ಪರಿಕರಗಳನ್ನು ಕೂಡ ತುಂಬ ಗುಣಮಟ್ಟದ ಪರಿಕರಗಳು ಕೊಡ್ತಾ ಇದ್ವಿ. ಡೆವಲಪ್ಮೆಂಟು ಮತ್ತು ನಾವು ಜನಗಳ ಜೊತೆ ಇರುವಂಥ ವಿಶ್ವಾಸನೇ ಇಂಪಾರ್ಟೆಂಟು. ಅದೇ ನಮ್ಮ ಸ್ಟ್ರಾಟಜಿ, ಮತ್ತಿನ್ನೇನು ಇಂಟರ್ನಲ್ ಸ್ಟ್ರಾಟಜಿ ಅಂತ ಏನಿಲ್ಲ ಸರ್. ತಾವು ಸಾಕಷ್ಟು ಕನಸು ಕಟ್ಕೊಂಡಿದ್ರಿ. ಈ ತುಮಕೋಸ್ ಅಂದರೆ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು, ಜೊತೆಗೆ ರೈತರಿಗೆ ಏನು ಅನುಕೂಲ ಮಾಡಬೇಕು, ಅವೆಲ್ಲ ಕನಸು ಇಟ್ಕೊಂಡಿದ್ರಿ. ಸೊ ಕಳೆದ ಬಾರಿ ಚುನಾವಣೆಯಲ್ಲಿ ಆದಂತಹ ಒಂದೇನು ಸೋಲಾಯಿತು. ಸೊ ಆ ಸೋಲಿಂದ ಬೇರೆಯವರು ಅಧಿಕಾರಕ್ಕೆ ಬರ್ತಾರೆ. ಸೊ ಅವರ ಅವಧಿಯಲ್ಲಿ ಏನಾರು ಡೆವಲಪ್ಮೆಂಟ್ ಆಗಿದೆಯಾ? ನಿಮಗೆ ಏನಾರು ಮುಂದೆ ಚುನಾವಣೆಗೆ ಯಾವ ರೀತಿಯಾದಂತಹ ಪ್ರಚಾರ ಮಾಡ್ತಾರೆ? ನಾವು ಭಾಳ ದೊಡ್ಡ ಕನಸು ಇಟ್ಕೊಂಡಿದ್ವಿ. ನಮ್ಮ ಟೈಮಲ್ಲಿ 10 ಲಕ್ಷ ಕ್ವಿಂಟಲ್ ಅಡಿಕೆ ಬರಬೇಕು ನಮ್ಮ ಸೊಸೈಟಿಗೆ ಅಂತ ಚಿಂತನೆ ಇಟ್ಕೊಂಡು ಕೆಲಸ ಮಾಡಿತ್ತು. ಅದೇನು ಭಾಳ ದೊಡ್ಡ ವಿಚಾರ ಏನೂ ಆಗಿರಲಿಲ್ಲ. ಯಾಕಂದರೆ ಅದು ಇನ್ನೂ 10 ವರ್ಷದ ನಾವು ಲೆಕ್ಕ ಹಾಕಿದರೆ ಸುಮಾರು ಹೇಳಬೇಕು ಅಂದರೆ 30,000 ಕ್ವಿಂಟಲಿಂದ 2 ಲಕ್ಷ ಕ್ವಿಂಟಲ್ ಅಂತ ಹೇಳಿದರೆ ಗ್ರೋತ್ ಎಷ್ಟಾಯಿತು. ಇನ್ನೊಂದು 10-15 ವರ್ಷಕ್ಕೆ ನಾವು ಮುಟ್ತಾ ಇದ್ವಿ. ನಮ್ಮ ದೌರ್ಭಾಗ್ಯ ನಮಗೆ 2020ನೇ ಇಸ್ವಿಯಲ್ಲಿ ಅವಕಾಶ ಸಿಗಲಿಲ್ಲ. ಅದು ಅಲ್ಲಿಗೆ ಬಂದಿದೆ. ಅವತ್ತೇನು 2 ಲಕ್ಷ ಕ್ವಿಂಟಲ್ ಅಡಿಕೆ ಬಂತು, ಅಲ್ಲಿಗೆ ನಿಂತಿದೆ, ಡೆವಲಪ್ಮೆಂಟ್ ಇಲ್ಲ. ಮತ್ತು ಅವತ್ತು ಕೂಡ ಏನು ಅಡಿಕೆ ಅಂತ ವಿಚಾರ ಬಂದರೆ ಅವ್ರಿಗೆ ಒಳ್ಳೆ ಮಾರ್ಕೆಟಿಂಗ್ ಫೆಸಿಲಿಟಿ ಮಾಡಿದ್ವಿ. ಅವ್ರಿಗೆ ಫೈನಾನ್ಸ್ ಆರ್ಥಿಕ ವ್ಯವಸ್ಥೆಯೂ ಕೂಡ ರೈತರು ಸಾಕಷ್ಟು ಇಂಪ್ರೂವ್ ಆಗ್ತಾಯಿತ್ತು. ಮತ್ತು ನಮ್ಮ ಸೊಸೈಟಿಯಿಂದ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಈಸಿಯಾಗಿ ಸಿಗುವಂಥ ವ್ಯವಸ್ಥೆ ಮಾಡಿದ್ವಿ. ಮಾರಿದ ತಕ್ಷಣ ಅಡಿಕೆ ದುಡ್ಡು ಸಿಗೋದು ಒಳ್ಳೆ ಮಾರ್ಕೆಟ್ ಸೃಷ್ಟಿ ಮಾಡಿದ್ವಿ. ಅದು ಆರ್ಥಿಕ ಸಂಬಂಧಪಟ್ಟಿದ್ದು ಮುಗಿದಿತ್ತು. ಒಂದು ಸಮಾಜ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇದ್ದಾಗ ಮಾತ್ರ ಇದು ಡೆವಲಪ್ಡ್ ಸೊಸೈಟಿ ಅಂತಂತ ಹೇಳ್ತೀವಿ. ಆ ಚಿಂತನೆಯಲ್ಲಿ ಮುಂದಿನ ದಿನಗಳಲ್ಲಿ ಎಜುಕೇಷನ್ ಮಾಡಬೇಕು, ಎಜುಕೇಷನ್ ಸಿಗಂಗೆ ಮಾಡಬೇಕು ನಮ್ಮ ತಾಲೂಕಲ್ಲಿ. ಮತ್ತು ಆರೋಗ್ಯದ ವಿಚಾರ ಹಿಡ್ಕೊಂಡು ಒಳ್ಳೆ ಹಾಸ್ಪಿಟ್ಲು ಮಾಡಬೇಕು ಅಂತ ಚಿಂತನೆ ಹಿಡ್ಕೊಂಡು ಹೊರಟಿದ್ವಿ. ಅದೇ ನಾವು ಹೇಳಿದ್ನಲ್ಲ 2020ನೇ ಇಸ್ವಿಯಲ್ಲಿ ನಾವು ಡಿಫೀಟ್ ಆದ್ವಿ. ಅವೆಲ್ಲ ಕೆಲಸಗಳು ಪೆಂಡಿಂಗ್ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಏನು ಈ ಸರಿ ಎಲೆಕ್ಷನಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ. ವಾತಾವರಣ ನೋಡೋ ತುಂಬ ಚೆನ್ನಾಗಿದೆ. ಮಾಡಿಕೊಟ್ಟಿದ್ದೆ ಆದರೆ ಡೆಫಿನೆಟಾಗಿ ನಾವು ಫಸ್ಟ್ ಪ್ರಾಜೆಕ್ಟನ್ನೇ ಸೂಪರ್ ಮಾರ್ಕೆಟ್ ಅಂತೇಳಿ ಮಾಡೋಕ್ಕೆ ಹೊರಟಿದ್ವಿ. ಅದೊಂದು ಚಿಲ್ಲರೆ ಅಂಗಡಿ ಥರ ಮಾಡಿದ್ದಾರೆ. ಸುಮಾರು 100 ಕೋಟಿ ಬಿಸ್ನೆಸ್ ಮಾಡಬೇಕು ಅಂತ ಚಿಂತೆ ಮಾಡಿದ್ದು 8-9 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಬ್ರ್ಯಾಂಚ್ಗಳಲ್ಲೂ ಕೂಡ 7 ಬ್ರ್ಯಾಂಚು ಮತ್ತು ನಮ್ಮ ಮೇಯ್ನ್ ಇದು ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಮಾಡಬೇಕು ಅಂತ ಇರುವಂಥದ್ದು. ಮತ್ತು ಎಲ್ಲ ಬ್ರ್ಯಾಂಚ್ಗಳು ಚಿಕ್ಕದೇ ಒಂದು ಮಿನಿ ಮಾರ್ಕೆಟ್ಸ್ ಥರನೇ ಮಾಡಬೇಕು ಅಂತ ಇದೆ. ಇವೆಲ್ಲ ಮಾಡಿದರೆ ಆದಾಯ ಕಡಿಮೆ ಅಂತ ವರ್ಷಕ್ಕೆ 5-6 ಕೋಟಿ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಮಾಡ್ಕೋಬೇಕು. ನಾವು ಹಿಂದೆ ನಮ್ಮ ಟೈಮ್ ಮುಗಿಯೋ ಟೈಮಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ವರ್ಷ ಒಂದು 40-50 ಲಕ್ಷ ಪ್ರಾಫಿಟ್ ಬರ್ತಾಯಿದೆ. ಪ್ರಾಬ್ಲಿ ನಾವು ಇದ್ದಿದ್ರೆ ಇಷ್ಟಕ್ಕೊಂದು 10 ಪೆಟ್ರೋಲ್ ಬಂಕ್ ಮಾಡ್ತೀವಿ. ಎಲ್ಲ ಬ್ರ್ಯಾಂಚ್ಗೂ ಒಂದೊಂದು, ಚನ್ನಗಿರಿಗೆ ಇನ್ನೊಂದು 10 ಪೆಟ್ರೋಲ್ ಬಂಕ್ ಮಾಡಿದರೆ ಇವತ್ತು ಕಡಿಮೆ 4 ಕೋಟಿ ರೂಪಾಯಿ ಆದಾಯ ಬರ್ತಿತ್ತು ವರ್ಷಕ್ಕೆ. ಈಗ ಬಂದವ್ರು ಏನೂ ಮಾಡಲಿಲ್ಲ. ಆ ಪೆಟ್ರೋಲ್ ಬಂಕ್ ನಡೆಸ್ಕೊಂಡು ಹೋಗೋದವ್ರಿಗೆ ಕಷ್ಟ ಆಗ್ತೈತೆ. ಸರ್, ಈಗ ಈ ತುಮಕೋಸಿಗೆ ರಾಜಕೀಯ ಅನ್ನೋದು ಒಂದು ಎಂಟ್ರಿ ಆಗಿರುವಂಥದ್ದು, ಜೊತೆಗೆ ನಿಮ್ಮ ಹೆಸರಿನ ಕ್ಯಾಂಡಿಡೇಟ್ಗಳನ್ನ ಹಾಕಿ ಸೊ ನಿಮಗೆ ಎಲ್ಲೋ ಒಂದು ಕಡೆ ರಾಜಕೀಯ ಇದೆ. ರಾಜಕೀಯ ಕಳೆದ 2 ಸರಿ ಹೋದ ಸರಿ ಮತ್ತು ಈ ಎಲೆಕ್ಷನ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಎಂಟ್ರಿ ಆಗಿದೆ.
ಅದಕ್ಕೆ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು ಕೂಡ. ಅವರು ರಾಜಕೀಯ ಮಾಡಿಲ್ವಾ, ನಾವು ಎಮ್ ಎಲ್ ಎ ಆಗಿ ನಿಂತಿರಲಿಲ್ವಾ ಎಲ್ಲ ಹೇಳ್ತಾರೆ. ನನ್ನ ಪ್ರಕಾರನ ಎಮ್ ಎಲ್ ಎ ಆಗಿ ನಿಂತ್ಕೊಳ್ಳೆ ರಾಜಕಾರಣಿಗಳು ಅಂತ ಅನ್ನಲ್ಲಿ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಯಾರಿಗೆ ಸುಳ್ಳು ಹೇಳೋಕ್ಕೆ ಬರುತ್ತೋ, ಯಾರಿಗೆ ಮೋಸ ಮಾಡೋಕ್ಕೆ ಬರುತ್ತೋ ಅಂತರ ರಾಜಕಾರಣಿಗಳು ಅಂತ ಅನ್ನೋಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದು ರಾಜಕೀಯ ಅಂತ ಹೇಳ್ತಿರೋದು. ಮತ್ತು ರಾಜಕೀಯ ಎಂಟ್ರಿ ಆಗಿದೆ. ನಮ್ಮ ಆಪೋನೆಂಟ್ಸು ಕೂಡ ತುಂಬ ಶ್ರಮವಹಿಸಿ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ನಮಗೆ ಎಲ್ಲ ವರ್ಗದವರು, ನಾವಂತೂ ಎಂದೂ ಕೂಡ ಈ ಪಾರ್ಟಿ ಆ ಪಾರ್ಟಿ ಅಂತ ತುಮಕೋಸಲ್ಲಿ ಮಾಡಿದೆ. ನಾನು BJP ಅವನೇ, ಮತ್ತು ಎಲ್ಲೂ ಹೋಗಿಲ್ಲ. 20-30 ವರ್ಷದ ನಮ್ಮ ಬುದ್ಧಿ ಬಂದಾಗಿಂದ BJP ಅಂತ ಹೇಳೋಕ್ಕೆ ಶುರು ಮಾಡಿದೆವರು. ಅವತ್ತಿಂದ ಇವತ್ತವರೆಗೂ BJP ಅಂತ ಇದ್ದೀವಿ, BJP ಕೆಲಸ ಮಾಡ್ಕೊಂಡಿದ್ದೀವಿ. ಅವಕಾಶ ಸಿಕ್ತಾಗ ಕಂಟೆಸ್ಟ್ ಮಾಡಿದ್ದೀವಿ, ಅವಕಾಶ ಸಿಕ್ಕವ್ರಿಗೆ ಕೆಲಸ ಮಾಡಿದ್ದೀವಿ. ಆಗಲಿಲ್ಲ ಅಂದರೆ ಮನೆ ಕೂತ್ಕೊಂಡು ಸುಮ್ಮನಿದ್ದೀವಿ. ಯಾರಿಗೂ ಈ ಪಕ್ಷ ವಿರೋಧಿ ಚಟುವಟಿಕೆ ನಮ್ಮ ಜೀವನದಲ್ಲಿ ಮಾಡಲೇ ಇಲ್ಲ. ಇವತ್ತಾದರೂ ಕೂಡ ನನ್ನ ಪಾರ್ಟಿ ಅಂತ ಗುರುಸ್ಕೊಂಡ್ರು ಕೂಡ ಎಲ್ಲ ವರ್ಗದ ಕಾಂಗ್ರೆಸ್ನವ್ರು ಇರ್ಬೋದು, JDSನವ್ರು ಇರ್ಬೋದು, ಎಲ್ಲರನ್ನೂ ಕೂಡ ಸಹಕಾರಿ ಸಂಘದಲ್ಲಿ ರಾಜಕೀಯ ಅತಿಯಾಗಿ ಎಂಟ್ರಿ ಆಯಿತು ಅಂತಂದರೆ ಸಹಕಾರಿ ಸಂಘಗಳಿಗೆ ಮಾರಕನೇ ಅದು. ಹಾಗಾಗಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಪಾರ್ಟಿ ಇಟ್ಟು ಪಾರ್ಟಿಗಳನ್ನ ಹೊರಗಿಟ್ಟು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾಯಿದ್ವಿ. ನಮ್ಮ ಟೀಮಲ್ಲೂ ಎಲ್ಲ ಜನಾಂಗನೂ ಎಲ್ಲರೂ ಇದ್ದಾರೆ, ಎಲ್ಲ ಜಾತಿಯವರು, ಎಲ್ಲ ಕೋಮ್ನವ್ರು ಇರ್ಬೋದು, ಮತ್ತು ಎಲ್ಲ ಪಾರ್ಟಿಯವರು ಕೂಡ ಇದ್ದಾರೆ. ಸರ್, ಅದೇ ಈಗ ನಿಮ್ಮ ಹೆಸರನ್ನ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿ ನಿಮಗೆ ಎಲ್ಲ ಒಂದು ಕಡೆ ಹಿನ್ನಡೆ ಮಾಡಬೇಕು ಅನ್ನೋಂಥ ಒಂದು ಪ್ಲಾನ್. ಈಗ ನಾವು ಹೇಳಿದ್ವಿ, ನಾವು ಸ್ಟ್ರೈಟ್ ಆಗಲೇ ಹೇಳಿದ್ವಿ, ಏನೇನೋ ಮಾತಾಡ್ಬೋದು. ನಮ್ದೇನಪ್ಪ ಅಂದರೆ ಸ್ಟ್ರಾಟಜಿ ಡೆವಲಪ್ಮೆಂಟ್ ಅಷ್ಟೇ. ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಆಪೋನೆಂಟ್ಗಳು ಏನೂ ಇಲ್ಲ ಹೇಳ್ಕೊಳ್ಳೋಕ್ಕೆ. ಅವ್ರೇನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ಜನ ನಗ್ತಾರೆ. ಆ ರೀತಿಯಾಗಿದೆ, ಒಂಥರ ಲಾಫಿಂಗ್ ಸ್ಟಾಕ್ ಅಂತಾರಲ್ಲ, ಆ ರೀತಿಯಾಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು. ಅವ್ರು ಮೊನ್ನೆ ಎಲ್ಲ ಸಾಧನೆ ಹೇಳ್ಕೊಂಡಿದ್ದಾರೆ. ಅವ್ರ ಸಾಧನೆಗಳ ಒಂದು ಸಣ್ಣದೊಂದು ನಾವು ಬಂದ ಮೇಲೆ ಸತ್ತವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಶಾಂತಿ ಕೋರಿದ್ದೀವಿ ಅಂತಂತೇಳಿ ಅದು ಒಂದು ಸಾಧನೆ ಅಂತ ಹೇಳ್ಕೊಂಡಿದ್ದಾರೆ. ವಾಟ್ಸಪ್ಪಲ್ಲಿ ಸತ್ತವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋದು ಕೂಡ ಒಂದು ನಮ್ಮ ಸಾಧನೆ ಅಂತಂತೇಳಿ. ಅಲ್ಲೊಬ್ಬರು ಕ್ಲರ್ಕ್ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಯಾರೇ ನಮ್ಮ ಸೊಸೈಟಿಯಲ್ಲಿ ಮೆಂಬರ್ಸ್ಗಳು ತೀರ್ಕೊಂಡ್ರೆ ಅವ್ರಿಗೊಂದು ಫೋಟೋ ಹಾಕ್ಬಿಟ್ಟು ಕೆಳಗೆ ಇವ್ರ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಅಂತ ಹಾಕ್ಬಿಟ್ಟು ಕೆಳಗೆ ಅಧ್ಯಕ್ಷರು ಅಂತ ಅವ್ರ ಹೆಸರು ಬಾರಿ ಅಂತ ಇದು ಸರ್ವೇ ಸಾಮಾನ್ಯ. ಅದು ಒಂದು ಸಾಧನೆ. ಇವ್ರ ಸಾಧನೆಗಳು ಅಂಥವೇ, ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಏನೂ ಇಲ್ಲ. ನಾವು ತುಂಬ ಕೆಲಸ ಮಾಡಿದ್ದೀವಿ, ಮಾಡ್ತೀವಿ ಅಂತ ಗ್ಯಾರಂಟಿ ಇದೆ. ನಾವು ಹಿಂದೆ ಕೆಲಸ ಮಾಡಿ ತೋರಿಸಿರೋರು. ಅದನ್ನ ಇದೇ ನಮ್ಮ ಸ್ಟ್ರಾಟಜಿ ಅಂತ ನಾವು ಹೇಳ್ತಾಯಿದ್ದೀವಿ. ಅವರು ಯಾರು ಪಾಪ ಅಪ್ಲಿಕೇಶನ್ ಹಾಕ್ತಾರೆ, ಅವರು ಇಂಥದ್ದು ಫಾರ್ಮ್ B ಕೆಟಗರಿ ಏನು BCM B ಅನ್ನೋ ಕೆಟಗರಿಲಿ ಅಪ್ಲೈ ಮಾಡಿ, ಆ BCM BL ಅಂತೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಡೋದು, ACಗೆ ಅರ್ಜಿ ಕೊಡೋದು. ಈಗೆಲ್ಲ ಹೈಕೋರ್ಟ್ಗೆ ಹೋಗ್ತಿದ್ದಾರಂತೆ. ತಹಸೀಲ್ದಾರ್ ಒಮ್ಮೆ ನಮ್ಗೆ BCM B ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಸುಮ್ಮನೆ ಬ್ಯಾಡ್ಲಿಲ್ಲವರೆಲ್ಲ ಪ್ರಪಗಂಡ ಮಾಡುವಂಥದ್ದು. ಈಗ ನೋಡಿ, ಶಿವಕುಮಾರ್ ಅಂದ್ರೆ 3-4 ಜನ ಹೆಸರು ಹಾಕಿದ್ರು. ಪಾಪ ಅವ್ರ ನಮ್ಮ ಮೇಲೆ ಪ್ರೀತಿಗೆ ವಿಶ್ವಾಸಕ್ಕೆ ಬಂದು ತಗೊಂಡೋದ್ರು. ಅಲ್ಲಿಗೂ ಕೂಡ ಯಾರೊಬ್ಬರನ್ನ ಕೈ ಸಿಗದಂಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಬಂದು ತಗೊಂಡು ಹೋಗ್ತೀವಿ, ವಾಪಸ್ ತೆಗಿತೀವಿ ಅಂತೇಳಿ. ಅವ್ರೇನು ಕ್ಯಾಂಡಿಡೇಟ್ ಅಲ್ಲ. ಅವ್ರಿಗೆ ಆಸಕ್ತಿ ಇದ್ದರೆ ಪಾಪ ನಿಜವಾಗ್ಲೂ ಅವ್ರಿಗೆ ಕಂಟೆಸ್ಟ್ ಮಾಡಲಿ, ನಮಗೆ ಸಂತೋಷ ಇದೆ. ಅವರೇನು ಇದಕ್ಕೆ ಸಂಬಂಧನೇ ಇಲ್ಲ ಅಂದರೆ ಆಸಕ್ತಿನೇ ಇಲ್ಲದೆ ಇರೋವಂಥದ್ದು. ಅವ್ರನ್ನ ಕೇಳಿ ನನಗೆ ಗೊತ್ತೇ ಇಲ್ಲ ಅಂತಾರೆ. ಕರ್ಕೊಂಬಂದು ಅಪ್ಲಿಕೇಶನ್ ಹಾಕಿ ತಗೊಂಡೋಗಿದ್ದಾರೆ. ಈಗ ನಿಮ್ಮದು ಒಂದು ಪರ್ಟಿಕ್ಯುಲರ್ ಒಂದು ಅಜೆಂಡಾ ಅಂತ ಇಟ್ಕೊಂಡಿರಿ ಸರ್, ಏನು ಮಾಡಬೇಕು, ನೆಕ್ಸ್ಟ್ ಪ್ಲ್ಯಾನ್ ಏನೇನಿದೆ? ನಾವಾಗಲೇ ಹೇಳಿದೆ, ಹಿಂದಿನ ಏನು ಪ್ರೋಗ್ರಾಮ್ಗಳು ನಿಂತಿದ್ವೋ ಅವ್ನು ಮುಂದುವರ್ಸೋದು ನಮ್ಮದು ಅಜೆಂಡಾ. ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಇದ್ವಿ. ನಾನಾಗಲೇ ಹೇಳಿದೆ, ಒಂದು ಕಿರಾಣಿ ಅಂಗಡಿ ಥರ ಮಾಡಿದ್ದಾರೆ. ಅದನ್ನ ಫಸ್ಟ್ ವಿ ಹ್ಯಾವ್ ಟು ಡೂ ಇಟ್. ಸೂಪರ್ ಮಾರ್ಕೆಟ್ ಮಾಡಬೇಕು. ಸಿರ್ಸಿಯಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ರೈತರ ಮಕ್ಕಳಿಗೆ ಎಜುಕೇಷನ್, ರೈತರ ಮಕ್ಕಳನ್ನ ನಂತರನ ಇವತ್ತು ಇಲ್ಲಿಂದ ಹಾಸ್ಪಿಟ್ಲ್ ಇಲ್ಲ. ಎಷ್ಟೋ ಜನ ಇಲ್ಲಿಂದ ಈ ಆರ್ಟ್ ಕೇಸ್ಗಳಲ್ಲಿ ಶಿವಮೊಗ್ಗ ದಾವಣಗೆರೆಗೆ ಹೋದ್ರಲ್ಲಿ ಆರ್ಟ್ ಫೇಲ್ಯೂರ್ ಆಗಿ ಹೋಗ್ತಾ ಇದ್ದಾರೆ, ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಗದೆ. ಆಕ್ಸಿಡೆಂಟ್ ಕೇಸ್ಗಳಂತೂ ಪಾಪ ಅಮಾಯಕರು ಸತ್ತೋಗ್ತಾ ಇದ್ದಾರೆ, ಸರಿಯಾದ ಟ್ರೀಟ್ಮೆಂಟ್ ಸಿಗದೆ. ಸ್ನೇಕ್ ಬೈಟ್ಸು, ಆಮೇಲೆ ತುಂಬ ಎಕ್ಸ್ಪೆನ್ಸಿವ್. ಇವತ್ತು ಮೆಡಿಸಿನ್ನು ನಾವು ತಿನ್ನೋ ಆಹಾರಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮೆಡಿಸಿನಿಗೆ ಖರ್ಚು ಮಾಡ್ತಾಯಿದ್ದೀವಿ ಆರೋಗ್ಯಕ್ಕೆ. ನಮ್ಮದೇ ಸೊಸೈಟಿ ಆದರೆ ಭಾಳ ಕನ್ಸೆಷನ್ ರೇಟಲ್ಲಿ ನಮ್ಮ ರೈತರುಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಹಾಸ್ಪಿಟ್ಲು ಮಾಡಬೇಕು ಅಂತ ಇದ್ದೇವೆ. ಅದನ್ನು ಮಾಡ್ತೀವಿ ಅವಕಾಶ ಸಿಕ್ಕರೆ ನಮ್ಮೆಲ್ಲರ ರೈತರ ಸಹಕಾರದೊಂದಿಗೆ. ಅದಕ್ಕೆಲ್ಲ ನಮ್ಮ ವಿರೋಧಿಗಳು ತುಂಬ ಏನೇನೋ ಇದು ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಾಯಿದ್ದಾರೆ. 100 ಕೋಟಿ 200 ಕೋಟಿ ಬೇಕು ಅಂತೇಳಿ. ಒಂದು 20-25 ಕೋಟಿ ಲೆಕ್ಕದಲ್ಲಿ ನಮಗೆ ಎಷ್ಟು ಸಿಗೋಣ. ಇವನ್ನೇನು ಸೂಪರ್ ಮಾರ್ಕೆಟು ಇವೆಲ್ಲ ಒಂದು ಸರಿ ಮಾಡ್ಕೊಂಡ್ರೆ ವರ್ಷ 20-25 ಕೋಟಿ ಆದಾಯ ಮುಟ್ಟುತ್ತೆ ನಮಗೆ. ಒಂದು ವರ್ಷದ ಆದಾಯದಲ್ಲೇ ಮಾಡ್ತೀವಿ ಅದನ್ನ. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್? ಈಗ ಹಳ್ಳಿ ಕಡೆ ಹೋಗ್ತೀರಿ, ಚುನಾವಣೆ 100 ಗೆಲ್ತೀವಿ ಸರ್, 15 ಗೆಲ್ತೀವಿ. ಅದರಲ್ಲಿ 15 ಜನ ನಿಂತ್ಕೊಂಡಿದ್ವಿ, 15 ಜನ ಗೆಲ್ತೀವಿ ನಾವೇನೋ ಕಾನ್ಫಿಡೆನ್ಸ್ ಇದೆ. ಅಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಸಾಕಷ್ಟು ಜನ ಸರ್, ಈಗ 15,000 ವೋಟರ್ಸಲ್ಲಿ ಕೆಲವ್ರದ್ದು ವೋಟಿಂಗ್ ಅಥಾರಿಟಿ ಹೋಗಿರುವಂಥದ್ದು. ಸೊ ಅವರೆಲ್ಲ ಸಹ ನ್ಯಾಯಾಲಯಕ್ಕೆ ಹೋಗ್ತಾರೆ. ಇದು ಯಾಕೆ ಸರ್, ಇದೆಲ್ಲ ಯಾಕೆ ನಡೀತಾ ಇದೆ? ಅದು ಗೌರ್ಮೆಂಟಲ್ಲಿ ಒಂದು ಕಾನೂನು ಇದೆ. ಹಾಂ ಸರ್. ಯಾರು 5 ಜನರಲ್ ಬಾಡಿಯಲ್ಲಿ
ವರ್ಷಕ್ಕೆ ಒಂದು ಟರ್ಮಲ್ಲಿ 5 ಜನರಲ್ ಬಾಡಿ ನಡೆಯುತ್ತೆ. 5 ಜನರಲ್ ಬಾಡಿ 2 ಜನರಲ್ ಬಾಡಿ ಮಿನಿಮಮ್ 2 ಜನರಲ್ ಬಾಡಿ ಅಟೆಂಡ್ ಮಾಡದೇ ಇದ್ದವರು, ಮತ್ತು ಮಿನಿಮಮ್ 2 ವರ್ಷ ಟ್ರಾನ್ಸಾಕ್ಷನ್ ಮಾಡದೇ ಇರೋ, ನಮ್ಮ ಹತ್ರ ಏನು ವ್ಯವಹಾರ ಮಾಡದೇ ಇರೋವಂಥವ್ರು ಇದ್ದರೆ ಅವ್ರಿಗೆ ಓಟ್ ಬರೋದಿಲ್ಲ ಅಂತೇಳಿ ಕಾನೂನು ಮಾಡಿದ್ದಾರೆ. ಅದು ಈಗಲೇ 7-8 ವರ್ಷದಿಂದನೂ ಇದೆ. 7-8 ವರ್ಷದಿಂದ ಆಗಿತ್ತು, 5-6 ವರ್ಷದಿಂದ. ಹೋದ ಸರಿನೂ ಹಿಂಗಿತ್ತು. ಈಗ 5 ವರ್ಷದಿಂದ ನಾವೇ ಕೋರ್ಟಿಗೆ ಹೋಗಿ ಎಲ್ಲರಿಗೂ ಓಟ್ ಬರೋಂಗೆ ಮಾಡಿದ್ವಿ. ಕೋರ್ಟ್ ಆರ್ಡ್ರ್ ಮಾಡಿತ್ತು. ಏನು ಸದಸ್ಯ ಜನರಲ್ ಬಾಡಿಗೆ ಅಟೆಂಡ್ ಮಾಡಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಅವ್ರನ್ನ ನಾವು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಆರ್ಡ್ರ್ ಮಾಡಿಬಿಟ್ಟು ಅವರೆಲ್ಲರಿಗೂ ವೋಟಿಂಗ್ ಪವರ್ ಕೊಟ್ಟಿತ್ತು. ಅದೆಲ್ಲ ನಡೀತು. ಈ ಸರಿನೂ ಕೂಡ ನಮ್ಮ ಸೊಸೈಟಿಯಿಂದನೇ ಮಾಡ್ಬೋದಾಗಿತ್ತು. ನಮಗಿರೋ ಅಧ್ಯಕ್ಷಗಳು ಟೀಮ್ದವ್ರು ನಾವೆಲ್ಲ ಡೈರೆಕ್ಟ್ ಇದ್ದರೂ ಕೂಡ ಹೇಳಿದ್ವಿ ಅವ್ರಿಗೆ, ಸೊಸೈಟಿಯಿಂದನೇ ಮಾಡಿಸ್ಕೊಂಬರ್ರಿ, ವಯಸ್ಸಾದವ್ರಿಗೆ ಬರೋಕ್ಕಾಗಲ್ಲ. ಎಷ್ಟೋ ಜನ ಅಮಾಯಕರಿಗೆ ಗೊತ್ತಿಲ್ಲದೆ ಸೈನ್ ಮಾಡದೆ ಹಂಗೆ ವಾಪಸ್ ಹೋಗಿರ್ತಾರೆ. ಹೆಣ್ಮಕ್ಳಿಗೆ ಬರೋದು ಕಷ್ಟ. 15-20 ಸಾವಿರ ಜನ ಮಧ್ಯದಲ್ಲಿ ಅವರೇನು ಮಾಡದೆ ಹೋಗಿ ಕೇವಿಯೇಟ್ ಹಾಕಿದ್ದಾರೆ. ಇವ್ರು ಯಾರು ಕೋರ್ಟ್ಗೆ ಹೋಗ್ಬಿಟ್ಟು ಮತ್ತು ಬೇರೆಯವರು ಮಾಡಿಸ್ಕೊಂಬರ್ಬಾರ್ದು ಅನ್ನೋದು ಅವ್ರದ್ದೇನು ದುರುದ್ದೇಶ ಇದೆ ನನಗೆ ಗೊತ್ತಾಗ್ತಿಲ್ಲ ನನಗೆ. ನೀವು ಯೋಚನೆ ಮಾಡಬೇಕಷ್ಟೇ, ಅವ್ರು ಯಾಕೆ ವೋಟಿಂಗ್ ಪವರ್ ಕೊಡಬಾರ್ದು ಅಂತ ಯೋಚನೆ ಮಾಡಿದ್ದಾರೆ. ಅಮಾಯಕರು ಅವರೆಲ್ಲರೂ ಕೂಡ ಒಳ್ಳೆ ಟ್ರಾನ್ಸಾಕ್ಷನ್ ಇಟ್ಕೊಂಡಿದ್ದಾರೆ. 5 ವರ್ಷ ಒಳ್ಳೆ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಜನರಲ್ ಬಾಡಿಗೆ ಬಂದಿಲ್ಲ ಅಂತ ಒಂದೇ ಕಾರಣಕ್ಕೆ ಅವ್ರಿಗೆ ವೋಟಿಂಗ್ ಪವರ್ ಕಿತ್ಕೊಳ್ಳುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಡವಳಿಕೆ ಅಲ್ಲ. ಸರ್, ಈಗ ಈ ತುಮಕೂರು ಅಂದರೆ ದಾವಣಗೆರೆ ಜಿಲ್ಲೆ ಸೇರಿದಂತೆ ದೇಶದಲ್ಲೇ ಒಳ್ಳೆ ಹೆಸರು ಮಾಡಿದಂಥದ್ದು. ಈ ಕೆಲ ದಿನಗಳಿಂದ ನಡೆದಂತಹ ಒಂದು ಘಟನೆ, ಈ ಅಡಿಕೆಯಲ್ಲಿ ಮಿಕ್ಸ್ ಮಾಡಿರುವಂಥದ್ದು. ಸೊ ಸಾಕಷ್ಟು ಚರ್ಚೆ ಆಯಿತು ಸರ್. ಇದು ಯಾಕೆ ಸರ್, ಇದು ಯಾಕೆ ಉದ್ಭವ ಆಯಿತು? ಇಂಥವೆಲ್ಲ ಆಗಬಾರ್ದು ಹಂಗಂತೇಳಿ ಆಗಬಾರ್ದು ಅಂತಂದರೆ ಆಗದೇ ಇದ್ದಾವೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಆಗ್ತವೆ. ಯಾವಾಗಾದ್ರೂ 5 ವರ್ಷಕ್ಕೆ 10 ವರ್ಷಕ್ಕೆ ಇಂಥ ಇನ್ಸಿಡೆಂಟ್ಗಳು ನಡೀತವೆ. ನಾನು ಅಧ್ಯಕ್ಷ ಆಗಿರ್ಬೇಕಾದ್ರೂ ಒಬ್ಬರು ಡೈರೆಕ್ಟ್ ಇದೇ ಕೆಲಸ ಮಾಡಿದ್ರು. ಇವರು ಮಿಕ್ಸ್ ಅಡಿಕೆ ಒಳಗೆ ಕಳಿಸಿದ್ರು. ಲೋ ಕ್ವಾಲಿಟಿ ಅಡಿಕೆನ ಫಸ್ಟ್ ಕ್ವಾಲಿಟಿ ಅಡಿಕೆ ಅಂತ ಒಳಗೆ ಕಳಿಸಿ ಅಲ್ಲಿ ಒಳ್ಳೆ ರೇಟಿಗೆ ಮಾರ್ಕೊಳ್ಳೋ ವ್ಯವಸ್ಥೆ ಇದೆ ಅಷ್ಟೇ. ಅವತ್ತಿನ ಕಾಲದಲ್ಲಿ ಒಳಗಿರೋ ಅಡಿಕೆನೇ ತಗೊಂಡೋಗ್ಬಿಟ್ಟಿದ್ರು ನಮ್ಮ ಡೈರೆಕ್ಟ್ರ್ ಒಬ್ಬರು. ಆರಿಸ್ಕೊಂಬರ್ತೀನಿ ತಗೊಂಡೋಗಿ ಹೊರಗೆಲ್ಲ ತಗೊಂಡೋಗಿ ನಮ್ಮ ಮಾರ್ಕೊಂಡಿದ್ರು ಅಂತಂದರು. ಕೆಲವರು ಆರಿಸ್ಕೊಂಬರಕ್ಕೆ ತಗೊಂಡೋಗಿದ್ರು. ಏನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು. ಆ ಕಾರಣಕ್ಕೆ ನಮ್ಮ ಗಮನಕ್ಕೆ ಬಂತು. ಅವತ್ತು ರೈತರುಗಳು ಇದೇ ರೀತಿ ಕೂಡ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನೆಲ್ಲ ಬೆಂಗಳೂರಲ್ಲಿದ್ದೆ. ನಾನು ಸ್ಟ್ರಿಕ್ಟಾಗಿ ಹೇಳಿದೆ, ನಾ ಬರೋದ್ರೊಳಗೆ ನೀನು ರಾಜೀನಾಮೆ ಕೊಡಪ್ಪ ಅಂತೇಳಿ ಡೈರೆಕ್ಟ್ರಿಗೆ ರಾಜೀನಾಮೆ ಕೊಡಿಸಿದ್ವಿ. ಅವತ್ತು ಆ ಎಂಪ್ಲಾಯಿ ಅದರಲ್ಲಿ ಇನ್ವಾಲ್ವ್ ಆಗಿದ್ನ. ಪಾಪ ಅವತ್ತು ಎಂಪ್ಲಾಯಿದೇನು ತಪ್ಪಿಲ್ಲ. ಅವತ್ತು ಇದ್ದ ನಿರ್ದೇಶಕರು ನಾನು ಅಡಿಕೆ ಆರಿಸ್ಕೊಂಬರ್ಬೇಕು ಕೊಡು ಅಂತಂತೇಳಿ ಕೇಳಿದ್ವಣ್ಣ, ನಾವು ಕೊಟ್ವಿ. ತಗೊಂಡು ಹೋದ್ಮೇಲೆ ಅವ್ರು ತರಲಿಲ್ಲ. 3-4 ದಿವಸ ಆದರೂ ಕೂಡ ಎಷ್ಟೊಳಗೆ ಇಶ್ಯೂ ಆಗಿದೆ ಇದು ಅಂತಂತೇಳಿ. ಹಾಗಾಗಿ ಅವನು ಸಸ್ಪೆಂಡ್ ಮಾಡಿದ್ವಿ. ಒಬ್ಬರು ರಿಸೈನ್ ಮಾಡಿದರು. ಒಬ್ಬರು ಸಸ್ಪೆಂಡ್ ಮಾಡಿದ ಮೇಲೆ ನಾನು ಬರ್ತೀನಿ ಅಂತಂತೇಳಿ ಅವ್ರಿಗೆ ರಿಸೈನ್ ಮಾಡಿಸಿ ಮಾರನೇ ದಿವಸ ಬಂದೆ ನಾನು. ಅಂತ ಗಟ್ಟಿ ನಿರ್ಧಾರ ತಗೊಂಡಾಗ ಮಾತ್ರ ಸೊಸೈಟಿಯಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ರೈತರಿಗೂ ಮತ್ತು 4 ವರ್ಷದ ನಂತರ ನಾವು ಒಂದೆಲ್ಲ ಎನ್ಕ್ವೈರಿ ಆಯಿತು, ಇದಾಯಿತು, ಅವ್ನದೇನು ತಪ್ಪಿಲ್ಲ ಅಂತ ವಾಪಸ್ ಬಂದರು. ಇವಾಗ ಕೆಲಸ ಮಾಡ್ತಾಯಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ ಹುಡುಗ. ಅಂಥ ನಿರ್ಧಾರ ತಗೋಬೇಕಾಯ್ತು ಇವತ್ತು ಅಧ್ಯಕ್ಷರುಗಳು. ಅದು ದುರ್ದೈವ ನಮಗೆ. ಅವರು ಒಂದಿನ ಡೈರೆಕ್ಟ್ರು ನಮ್ಮ ಅಡಿಕೆ ಅಲ್ಲ ಅಂತಾರೆ, ಒಂದಿನ ನಮ್ಮ ಅಡಿಕೆ ಅಂತಾರೆ, ರೈತರ ಅಡಿಕೆ ಅಂತಾರೆ. ತಹಸೀಲ್ದಾರರು ಬಂದು ಅದನ್ನೆಲ್ಲ ಆರಿಸ್ಬಿಟ್ಟು, ರೈತರು ಎದುರಿಗೆ ಆರಿಸ್ಬಿಟ್ಟು, ಒಂದು ಲಾಟಲ್ಲಿ 5.5% ಇದೆ, ಒಂದು ಲಾಟಲ್ಲಿ 7% ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ. ನಮ್ಮಲ್ಲಿ ಅಲೋವ್ ಮಾಡುವಂಥದ್ದು 1.5%, ರಫ್ಲಿ 1.5% ಅಷ್ಟು ಅಲೋವ್ ಮಾಡ್ತಾರೆ. 1 ಕ್ವಿಂಟಲ್ಗೆ 1 kg ಅಷ್ಟು ಅಲೋವ್ ಮಾಡ್ತಾರೆ. ಸೆಕೆಂಡ್ ಕ್ವಾಲಿಟಿ ಅಡಿಕೆ ಅಂದರೆ ಈ ಗೋರಗ್ಲು, ಈ ಮಿಣ್ಣೆ ಅಂತಂತೀವಿ, ಅವೆಲ್ಲ ಸೆಕೆಂಡ್ ಕ್ವಾಲಿಟಿಗೆ ಆಗುತ್ತೆ. ಅದು ಫಸ್ಟ್ ಕ್ವಾಲಿಟಿ ಅಡಿಕೆಲಿ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಇವ್ರು ತಂದಿರೋದು 5.5%, 7% ಗಟ್ಟಲೆ ಇದೆ. ಅದು ಒಳಗೋಗಿದೆ. ಅದನ್ನು ದುರ್ದೈವ ಅಂತಂದರೆ ಅವ್ರು ಡೈರೆಕ್ಟ್ ಏನಾರು ಹೇಳ್ಕೊಳ್ಳಿ. ಅಧ್ಯಕ್ಷರಾದಂಥವ್ರು ಪ್ರೆಸ್ಸಿಗೆ ಹೋಗ್ಬಿಟ್ಟು ಅದು ಅವ್ರದೇ ಅಡಿಕೆ ಅಲ್ಲ ಅಂತ ಒಂದಿನ ವಾದ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ಇನ್ನೊಂದು ದಿನ ಹೇಳ್ತಾರೆ ಇದು ಅಡಿಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವ್ರು ಅಡಿಕೆ ಚೆನ್ನಾಗಿರೋಂಥದ್ದು ಇವರ ತಹಸೀಲ್ದಾರಿ ಪ್ರಶ್ನೆ ಮಾಡಬೇಕಾಗಿತ್ತು. ಬಟ್ ಒಂದು ನಾಟಕ ವ್ಯವಸ್ಥಿತವಾಗಿ ಜನಗಳನ್ನ, ಇದು ಸಾವಿರಾರು ಜನ ರೈತರಿಗೆ ನಡೆದಿರುವಂಥ ವಿಚಾರಗಳು. ಮತ್ತೇನು ಯಾರೋ 3 ಜನ ಎದುರಿಗೆ ಅಂತಲ್ಲ, ಸಾವಿರಾರು ಜನ ಹೊರ ಕಾಯ್ತಾಯಿದ್ರು. ಒಳಗೆ 5 ಜನ ರೈತರ ರೆಪ್ರೆಸೆಂಟೇಟಿವ್ಸ್ಗಳು, ಅವ್ರ ಪ್ರತಿನಿಧಿಗಳು, ಸಾವಿರಾರು ಜನ 5 ಜನ ಕಳಿಸಿದ್ದು ಒಳಗೆ ಹೋಗ್ರಿ ಅಂತ. ಯಾಕೆಂದರೆ ಎಲ್ಲರಿಗೂ ಆರ್ಸೋಕ್ಕಾಗಲ್ಲ. 5 ಜನ ರೆಪ್ರೆಸೆಂಟೇಟಿವ್ಸ್ಗಳು, 3 ಜನ ಇಂಟರ್ನಲ್ ಆರ್ಟಿಸ್ಟ್ಗಳು, ತಹಸೀಲ್ದಾರು ಕುತ್ಕೊಂಡು ಆರಿಸಿ ಸರ್ಟಿಫಿಕೇಟ್ ಕೊಟ್ಟಿರೋಂಥದ್ದು. ಅದು ಒಳ್ಳೆ ಅಡಿಕೆ ಅಂತ ವಾದ ಮಾಡ್ತಾರೆ ನಮ್ಮ ಅಧ್ಯಕ್ಷ. ಏನು ಮಾಡೋದು ಸರ್? ಈಗ ಕೊನೆಯದಾಗಿ ಗೆಲ್ತೀವಿ ಏನಂತ ಒಂದು ವಿಶ್ವಾಸದಲ್ಲಿರುವಂಥದ್ದು ಜನ ಯಾಕೆ ಓಟ್ ಹಾಕ್ಬೇಕು ನಿಮಗೆ, ನಿಮ್ಮ ಟೀಮಿಗೆ ಹೇಗೆ ಹಾಕಬೇಕು? ಹೇಳಿದ್ವಲ್ಲ ಸರ್, ನಾವು ಒಳ್ಳೆ ಕೆಲಸ ಮಾಡಿದ್ವಿ ಮತ್ತು ಒಳ್ಳೆ ಕೆಲಸ ಮಾಡೋದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಸ್ಪಿಟ್ಲು ಮಾಡ್ತೀವಿ. ನಮ್ಮ ರೈತ ಎಂದೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ ಅಂತ ಅವ್ನು ಸಫರ್ ಆಗಬಾರ್ದು, ಹೊರಗಬಾರ್ದು. ಹಾಸ್ಪಿಟ್ಲಿಗೆ ಅವ್ನಿಗೆ ದುಡ್ಡಿಲ್ವಾ, ಹೋಗಿ ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿ. ಕ್ಯಾಶ್ಲೆಸ್ ಫೆಸಿಲಿಟಿ, ಅವನ ಅಕೌಂಟಿಗೆ ಖರ್ಚಾಗ್ತೀವಿ. ವರ್ಷಕ್ಕೊಂದಿನ
ಅವನೆಂದು ಅಡಿಕೆ ಮಾರ್ತಾನೋ ಅವತ್ತು ತೀರಿಸ್ಕೊಂಡು ಉಳಿದು ದುಡ್ಡು ತಗೊಂಡೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಸಾಲ ಇದ್ದರೆ ಸಾಲ ಅಂತ ಕೊಡ್ತೀವಿ, ಅಡಿಕೆ ಮಾರಿದ್ದು ಸಾಲ ತೀರಿಸ್ಕೊಂಡು ಉಳಿದು ಕೊಡ್ತೀವಿ. ಸೂಪರ್ ಮಾರ್ಕೆಟು ಅಷ್ಟೇ. ನಮ್ಮ ರೈತ ಎಂದೂ ಕೂಡ ತಿನ್ನೋ ಅನ್ನಕ್ಕೆ ಉಟ್ಕೊಳ್ಳೋ ಬಟ್ಟೆಗೆ ತೊಂದರೆ ಆಗಬಾರ್ದು, ಅವ್ನು ಖುಷಿಯಾಗಿರಬೇಕು. ಮಕ್ಳು ಯಾವಾಗಾರ ಅಪ್ಪಾಜಿ ಬಟ್ಟೆ ಕೊಡಿಸು ಅಂತಂತ ಕೇಳಿ ನಡ್ಸ್ಕೊಂತ ಕರ್ಕೊಂಡೋಗಿ ಬಟ್ಟೆ ಕೊಡ್ಸಂಗೆ ಇರಬೇಕು ಅಂಥ ವ್ಯವಸ್ಥೆ ಅಲ್ಲಿ ಮಾಡಿ ಕ್ಯಾಶ್ಲೆಸ್ ಮಾಡ್ತೀವಿ. ಅವನೆಂದು ನಮಗೆ ದುಡ್ಡಿಲ್ಲಪ್ಪ ಅಂತ ಕೊರಗಬಾರ್ದು. ಅವ್ನಿಗೇನು ಅವ್ನ ಶಕ್ತಿ ಇದೆ ಅದಕ್ಕೆ ಅದಕ್ಕೆ ಪ್ರಮಾಣವಾಗಿ ಅವನಿಗೆ ತಗೊಂಡೋಗಪ್ಪ ಅಂತ ಬಿಡ್ತೀವಿ. ವರ್ಷಕ್ಕೊಂದು ಸರಿ ಅವ್ನ ಅಕೌಂಟಿಗೆ ಖರ್ಚು ಬರೆದು ಅವ್ನು ಅಡಿಕೆ ಮಾರಿದು ತೀರ್ಸ್ಕೊಂಡು ಹೋಗ್ರಪ್ಪ ಅಂತ ಇರ್ತೀವಿ. ತುಂಬ ಯೋಜನೆಗಳಿದ್ದಾವೆ, ಒಂದೊಂದಾಗಿ ಮಾಡ್ತೀವಿ. ನಾವೆಲ್ಲ ಹೇಳ್ಕೊಂಡು ಹೋಗೋರಲ್ಲ, ಕೆಲಸ ಮಾಡ್ತೀವಿ. ಮಾಡಿದರೆ ಕೆಲಸ ಮಾಡೋಕ್ಕೆ ಜನ ಮಾತಾಡ್ತಾರೆ, ನಾವೇನು ಮಾತಾಡಬೇಕಾಗಿಲ್ಲ. ಅನಿವಾರ್ಯವಾಗಿ ಅವರೆಲ್ಲ ನೀವು ಕೇಳೋದನ್ನ ಉತ್ತರ ಹೇಳ್ತಾ ಇದ್ದೀವಿ ಅಷ್ಟೇ. ಓಕೆ ಸರ್. ಸೊ ಇದಿಷ್ಟು ಎಚ್ ಎಸ್ ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಈ ಬಾರಿ ಏನು ತುಮಕೂರು ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂತಹ ವಿಶ್ವಾಸನೂ ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.